ಇದನ್ನೆಲ್ಲ ಯಾಕೆ ಮಾಡಿದ್ದಾರೆ ಗೊತ್ತಾ? ಔಷಧಿ ಇಲ್ಲದೆ ನೀವಿರಬೇಕು ಅಂತ. ಹೌದು. ಆ ಒಳಗಿನ ಇನ್ನರ್ ಹೀಲರ್, ಆ ಮನುಷ್ಯನ ಒಂದು ಒಳಗಿನ ಇನ್ನರ್ ಹೀಲರ್. ಈಗ ಕ್ಯಾನ್ಸರ್ ಆಯಿತು. ಕ್ಯಾನ್ಸರ್ ಅಂದರೆ ಏನು? ಕ್ಯಾನ್ಸರ್ ಅನ್ನೋದು ಕಾಯಿಲೆ ಅಲ್ಲ, ನಮ್ಮ ದೇಹದ ಕಣವೇ. ಆದ ಪರಿಸರವನ್ನು ನಾವು ಎಷ್ಟು ಹಾಳು ಮಾಡ್ತೇವೆ ಅಂದರೆ ಅದು ನಮ್ಮ ದೇಹದ ಒಳಗೆ ನಮ್ಮ pH, ಈ ನಮಗೆ ಆಲ್ಕಲೈನಿಟಿ, ಸ್ವಲ್ಪ ಆಲ್ಕಲೈನ್ ಆಗಿರಬೇಕು ರಕ್ತ. ಅದೆಲ್ಲಿ ಅದರ ಆ್ಯಸಿಡ್ ಆದರೆ ಕಣಗಳಿಗೆ ಬದುಕಲಿಕ್ಕೆ ಆಗೋದಿಲ್ಲ. ನಾವು ತಿನ್ನುವ ಆಹಾರದಲ್ಲಿ ಈಗ ದಿವಸಾಗಲೂ ನಾವು ಮಾಂಸವನ್ನೇ ಬೇಯಿಸಿ ತಿಂದರೆ ಸ್ವಲ್ಪ ಆ್ಯಸಿಡ್ ಆಗ್ತದೆ ನಮ್ಮ ರಕ್ತ. ಆವಾಗ ಈ ಕಣಗಳು ಏನು ಮಾಡ್ತವೆ, ಅಯ್ಯೋ ದೇವರೇ, ಈ ಆ್ಯಸಿಡ್ನಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ, ಆದರೆ ನಾನು ಬದುಕಬೇಕು ಅಂತ ಮ್ಯೂಟೇಟ್ ಮಾಡ್ಕೊಳ್ತವೆ. ಆ ಮ್ಯೂಟೇಟ್ ಮಾಡಿದ ಕಣಕ್ಕೆ ಹೇಳೋದು ಕ್ಯಾನ್ಸರ್ ಅಂತ. ಅದು ನಮ್ಮದೇ ಕಣ, ಅದಕ್ಕೆ ಬದುಕಲಿಕ್ಕೆ ಅಷ್ಟಾಗಿ ಮ್ಯೂಟೇಟ್ ಮಾಡೋದು. ನಾವು ಟ್ರೀಟ್ಮೆಂಟಲ್ಲಿ ಏನು ಮಾಡೋದು, ಅದನ್ನು ಕೊಲ್ಲಿಕ್ಕೆ ನೋಡೋದು, ಸೊಲ್ಲಿಕ್ಕೆ ನೋಡಬಾರ್ದು. ಆ ಎನ್ವೈರನ್ಮೆಂಟನ್ನು ಬದಲಾಯಿಸಿದ್ರೆ ಆಯಿತು. ಆ ಆ್ಯಸಿಡಿಕ್ ಎನ್ವೈರನ್ಮೆಂಟ್ ಆಲ್ಕಲೈನ್ ಮಾಡಿದರೆ ಸರಿಯಾಗ್ತದೆ. ಇದನ್ನೆಲ್ಲ ದೇವರು ಮಾಡಿ ಕೊಟ್ಟದ ಶಕ್ತಿ ಉಂಟು. ಈಗ ನಾವು ಏನು ಮಾಡಿದ್ದೇವೆ ಅಂದರೆ ಒಂದು ಪ್ರಚಾರ ತಂದಿದ್ದೇವೆ, ನಮ್ಮ ಔಷಧಿ ಇಲ್ಲದೆ ನೀವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಚಿಕ್ಕ ಮಗುವಿನಿಂದ ಶುರು ಮಾಡಿ ಔಷಧಿ ಕೊಡೋದು. ಈಗ ಎಲ್ಲಿವರೆಗೆ ಬಂದಿದ್ದಾರೆ, ಅಮೆರಿಕದ ಇತ್ತಾಗಿ ಒಂದು ಸಮೀಕ್ಷೆ ಮಾಡಿದರು, 95% ಜನ ಏನೇ ವಯಸ್ಸಿನವ್ರು ಇರಲಿ ಅಟ್ಲೀಸ್ಟ್ ಒಂದು ಔಷಧಿ, ಒಂದು ಮಾತ್ರೆ ತಗೊಳ್ತಾರೆ ದಿವಸಕ್ಕೆ, ತಗೊಳ್ತಾರೆ. ಹೌದು. ಒಂದು ಜನರಲ್ಲಿ 1 in 20 ಅಂದರೆ 20 ಜನರಲ್ಲಿ ಒಬ್ಬರಿಗೆ 5 ಮಾತ್ರೆ ಉಂಟು ದಿವಸಕ್ಕೆ. ಅಂದ್ರೆ ಎಷ್ಟು ಮೆಡಿಸಿನ್ಗೆ ಅಡಿಕ್ಟ್ ಆಗಿದ್ದಾರೆ ಜನ. ಅದನ್ನೇ ನೀವು ಈಗ ಆದಿವಾಸಿಗಳಿದ್ದಾರೆ, ಇನ್ನು ಹುನ್ಸ್ರೂಸ್ ಅಂತ ಇದ್ದಾರೆ ಪಾಕಿಸ್ತಾನದವರ ಮೇಲೆ ಹಿಮಾಲಯದಲ್ಲಿ, ಮತ್ತು ರಷ್ಯಾದಲ್ಲಿ ತುಂಬ ಜನ ಇದ್ದಾರೆ. ಇಂಥ ಪ್ರದೇಶಗಳೆಲ್ಲ ಜನ ಇದ್ದಾರೆ. ಇವರು ಯಾವ ಔಷಧಿ ಟಚ್ ಇಲ್ಲದೆ, ಏನೂ ಇಲ್ಲದೆ 100 ವರ್ಷ ಬದುಕ್ತಾರೆ. ಆಫ್ರಿಕಾ ಬುಡಕಟ್ಟು ಜನಾಂಗನೂ ಅಷ್ಟೇ. ಆಫ್ರಿಕಾ ಬುಡಕಟ್ಟು ಜನಾಂಗ ಇದ್ದಾರೆ. ಪಾಲಿನೇಷನ್ ಐಲ್ಯಾಂಡರ್ಸ್ ಇದ್ದಾರೆ. ಪಾಲಿನೇಷನ್ ನಲ್ಲಿ ಅವರು ಏನು ಮಾಡ್ತಾರೆ, ನೀರು ಕುಡಿಲಿಕ್ಕೆ ಎಳೆನೀರು, ತಿನ್ನಲಿಕ್ಕೆ ತೆಂಗಿನಕಾಯಿ ಮತ್ತೆ ಮೀನು. ಅದನ್ನು ಬೇಯಿಸ್ಲಿಕ್ಕಿಲ್ಲ, ಹಸಿ ಮೀನು ತಿಂತಾರೆ. ಮಾಂಸವನ್ನು ಬೇಯಿಸಬಾರ್ದು, ಬೇಯಿಸಿಕೊಳ್ಳೋದು ಆಸಿಡ್ ಆಗ್ತದೆ. ಅದನ್ನು ತಿಂದು 110 ವರ್ಷ 120 ವರ್ಷ ಬದುಕ್ತಾರೆ. ಪರಿಸರ ಸರಿ ಇದ್ದರೆ, ಒಳ್ಳೆ ಗಾಳಿ, ಕುಡಿಲಿಕ್ಕೆ ಒಳ್ಳೆ ನೀರು, ಕ್ಲೀನ್ ಆಹಾರ, ಮನಸ್ಸಿನಲ್ಲಿ ಶಾಂತಿ, ಇಷ್ಟಿದ್ರೆ ನಾವು ಯಾವ ಮದ್ದು ಇಲ್ಲದೆ 100 ವರ್ಷ ಬದುಕಲಿಕ್ಕೆ ನಮಗೆ ಶಕ್ತಿ ಉಂಟು. ಇವತ್ತು ಯಾವುದೂ ಇಲ್ಲ, ಎಲ್ಲದಕ್ಕೂ ದುಡ್ಡು ಕೊಡಬೇಕು. ಕುಡಿಯುವ ನೀರನ್ನು ನಾವು ಹಾಳು ಮಾಡಿ ಅದನ್ನು ಮತ್ತೆ ಸ್ಟೆರಿಲೈಸ್ ಮಾಡಿ ಬಾಟ್ಲಿಯಲ್ಲಿ ಹಾಕಿ ದುಡ್ಡಿಗೆ ಮಾರೋದು. ಅದರಂತೆ ನಾವು ಇಲ್ಲದ್ದೆಲ್ಲ ಕುಡಿಯೋದು. ಯಾವುದು ನಾವು ಕುಡಿಯಬಾರ್ದು. ಮನುಷ್ಯ ಮಾತ್ರ ಒಂದು ಪ್ರಾಣಿ ಈ ಲೋಕದಲ್ಲಿ ಬೇರೆ ಪ್ರಾಣಿಯ ಹಾಲು ಕುಡಿಯುವುದು. ಇದು ನಿಸರ್ಗಕ್ಕೆ ಬಹಳ ಅನ್ಯಾಯ. ಈ ನಿಸರ್ಗದಲ್ಲಿ ಯಾವ ಪ್ರಾಣಿನೂ ಇನ್ನೊಂದು ಪ್ರಾಣಿದ ಹಾಲು ಕುಡಿಯುವುದಿಲ್ಲ. ಇಲ್ಲಿ 3 ಪ್ರಾಣಿ ಕುಡಿತದೆ, ಮನುಷ್ಯ, ಅವನ ನಾಯಿ, ಅವನ ಬೆಕ್ಕು. ಈ 3ಕ್ಕೂ ಆಯುಷ್ಯ ಕಮ್ಮಿ. ಕಾಡಿನಲ್ಲಿ ನಾಯಿ ಉಂಟು, 50 ವರ್ಷ ಬದುಕ್ತದೆ. ನಿಮ್ಮ ಮನೆ ನಾಯಿ 25 ವರ್ಷ ಬದುಕಿದ್ರೆ ದೊಡ್ಡ ಸಂಗತಿ. 15 ವರ್ಷ. ಯಾಕೆ ಅಂದರೆ ಅದಕ್ಕೆ ನೀವು ದನದ ಹಾಲು ಕೊಟ್ಟಿದ್ದೀರಿ, ಅದು ಫಾರಿನ್ ಬಾಡಿ, ಆಂಟಿಬಾಡೀಸ್ ಆಗ್ತದೆ. ಹಾಗೆ ಮನುಷ್ಯನಿಗೆ ದನದ ಹಾಲು ಕೊಡ್ತೀರಾ ಮಗುವಿಗೆ,